ನಾನು ಮತ್ತು ಯೋಗೇಶಣ್ಣ ಇವತ್ತು ಬೆಳಿಗ್ಗೆ ಪನ್ವೇಲ್ ಮತ್ತು ಯೋಗೇಶಣ್ಣ ಬಾಂಬೆ ಪನ್ವೇಲ್ ಬೆಳಿಗ್ಗೆ 6 ಗಂಟೆಗೆ ಪನ್ವೇಲಿಂದ ನಾನು ಮತ್ತು ಯೋಗೇಶಣ್ಣ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಅಲ್ಲಿಗೆ ಬಂದಿದ್ವಿ. ಈ ಬಸ್ಸಲ್ಲಿ ಶ್ರೀಕೃಷ್ಣ ಬಸ್ಸಲ್ಲಿ ಬಂದಿವಿ. ಲೋಕಮಾನ್ಯ ತಿಲಕ್ ಬಸ್ಸಕ್ಕೆ ಬಂದಿದ್ವಿ. ನಮಗೆ ಟೂರಿಗೆ ಬರುವಂಥ ಎಲ್ಲ ಜನರು ಈ ಬಸ್ಸಲ್ಲೇ ಬರ್ತಾ ಇದ್ದಾರೆ ಅಂತ. ಯೋಗೇಶ್ ಅಣ್ಣನವರು ಲೋಕಮಾನ್ಯ ತಿಲಕ್ ಟರ್ಮಿನಲ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಲೋಕಮಾನ್ಯ ತಿಲಕ್ ಟರ್ಮಿನಲ್ ಬಾಂಬೆ. ಸರ್ ನಿಮ್ಮ ಹೆಸರು ಸರ್? ಅಯೋಧ್ಯೆ ಟೂರಿಗೆ ಹೊರಟ್ರಾ ಸರ್? ಟೂರಿಗೆ ಹೊರಟ್ರಾ? ಅಯೋಧ್ಯೆಗೆ ಹೊರಟ್ರಾ? ಕಾಶಿಗೆ ಹೊರಟ್ರಾ ಸರ್? ಪ್ರಕಾಶ್ ಅವರು ಪ್ರಕೃತಿ ಟೂರ್ ಸೆಂಟರ್ ಸರ್. ಚೆನ್ನಾಗಿದೆ ಸರ್. ನಿನ್ನೆ ರಾತ್ರಿ ಎಂತ ಊಟ ಮಾಡಿದ್ರಾ? ನಿನ್ನೆ ರಾತ್ರಿ ಏನು ತಿಂದ್ರಾ? ರಾತ್ರಿ ನಮ್ಮ ಮನೆಯಿಂದ ತಗೊಂಡು ಬಂದಿದ್ದೀವಿ. ಮನೆ ತಗೊಬಂದ್ರಾ? ನಮ್ಮನ್ನು ಕರೆದಿಲ್ಲಲ್ಲ ಸರ್? ಪರಿಚಯ ಇನ್ನಾಗಬೇಕಾಗ್ತದೆ. ನಾವೀಗ ಇಲ್ಲೇ ಸೇರಿದ ಕಾರಣ ಪರಿಚಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಟ್ಟಿಗೆ ಇನ್ನೊಂದು 9 ದಿವಸ ನಾವು ಒಟ್ಟಿಗೆ ಇರ್ತೀವಿ ನಿಮ್ಮೊಟ್ಟಿಗೆ. ಥ್ಯಾಂಕ್ ಯು ಸರ್. ಲೋಕಮಾನ್ಯ ತಿಲಕ್ ಟರ್ಮಿನಲ್ಲಿ ಈ ಥರ AC ವೇಟಿಂಗ್ ರೂಮಲ್ಲಿ ನಾವಿದ್ದೀವಿ. ಅದರೊಳಗಡೆ ಬ್ರೇಕ್ಫಾಸ್ಟ್ ಸಹ ಇದೆ, ವಾಶ್ರೂಮ್ ಸಹ ಇದೆ. ಸೊ ಹಾಗೆ ನಮ್ಮ ಟ್ರೈನ್ ಬರೋವರೆಗೆ ಇದರಲ್ಲಿ ವೇಟ್ ಮಾಡ್ತಾ ಇರ್ತೀವಿ. ನಮ್ಮ ಯೋಗೇಶ್ ಅಣ್ಣನವರು ಮೊಬೈಲನ್ನು ಚಾರ್ಜ್ ಮಾಡುತ್ತಾ ಈ AC ಲಾಂಜಲ್ಲಿ ನಾವಿದ್ದೀವಿ. ಲೋಕಮಾನ್ಯ ತಿಲಕ್ ACನಲ್ಲಿ ಇದ್ದೀವಿ. ಹಾಗಾಗಿ ಇಲ್ಲಿ ಹೋಟೆಲ್ ಇದೆ. ಸೊ ಹೋಟೆಲ್ ತಗೊಂಡು ನನಗೆ ಅಯೋಧ್ಯೆ ಟ್ರಿಪ್ಪಲ್ಲಿ ಯಾರೂ ಫ್ರೆಂಡ್ಸ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ನನಗೊಂದು ಅಮ್ಮ ಸಿಕ್ಕಿದರೆ. ಅವ್ರ ಹೆಸರು ಚಂದ್ರ ಅಂತೆ. ಸೊ ಮಂಗಳೂರವರು, ಕದ್ರಿ ಅವರು, ನಂದಿನಿ ಹಾಲನ್ನು ಡೀಲ್ ಮಾಡ್ತಿರೋದು. ಕದ್ರಿ ಟೆಂಪಲ್ ಪಕ್ಕ ಇರೋದು. ಒಂಥರ ತಾಯಿ ಥರ ಇದ್ದಾರೆ. ಅವರ ಲಕ್ಷಣ ಮೇಲೆ ಇದ್ದಾರೆ. ಅದಕ್ಕೆ ನನಗೆ ತಾಯಿದೇ ಚೆನ್ನಾಗಿ ಇದ್ದಬೇಕು. ಸೊ ಇವರು ನಮ್ಮೊಟ್ಟಿಗೆ ಟೂರಲ್ಲಿ ಕೊನೆಯವರೆಗೂ ಸಹ ಇರ್ತಾರೆ. ಹರೇ ರಾಮ. ಯೋಗೇಶ್ ಅಣ್ಣನಿಗೆ ಬಾಂಬೆನಲ್ಲಿ ಇಲ್ಲಿದ್ದು ಲೋಕಲ್ ಹೂವು ಮತ್ತು ಕಡಕ್ ಚಾಯವನ್ನು ಕುಡಿಸಿ ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಯೋಗೇಶ್ ಬೆಳಗ್ಗೆ ಉಪಹಾರ ಚೆನ್ನಾಗಿತ್ತಾ? ನಿಮ್ಮಲ್ಲಿ ಮಾಡೋದೇ ಅಲ್ಲ ಅವಲಕ್ಕಿ ಹೂವು, ಅವಲಕ್ಕಿ ಬಿಟ್ಟು ಬಾಂಬೆಲ್ಲೂ ಅವಲಕ್ಕಿ. ಆದರೆ ಹೊಟ್ಟೆ ಚೆನ್ನಾಗಿರುತ್ತೆ ಅಂತ ನಡೆಯೋದಕ್ಕೆ ಒಳ್ಳೆಯದು ಚಾಯ್. ಓಕೆ, ನಾನು ಇಲ್ಲಿ ಕುತ್ಕೊಂಡು ತಿಂದಿದ್ದು.